ಬಾರ್ಡರ್ ಇಲ್ಲ ಅಂದ್ರೂ ಬಾರ್ಡರ್ ನ ಕ್ರಿಯೇಟ್ ಮಾಡಿ ಸ್ಲೀವ್ಸ್ ಗೆ ಅಟ್ಯಾಚ್ ಮಾಡಿದೀನಿ. ಹಲೋ ಎವ್ರಿವನ್, ಇದು ಅಮ್ಮಂದೇ ಬ್ಲೌಸ್ ಆಗಿರೋದ್ರಿಂದ ಈ ರಿಸ್ಕ್ ನ ತಗೊಂಡೆ. ಬ್ಯಾಕ್ ಸೈಡ್ ಗೆ ಮಾತ್ರ ಇದು ಬಾರ್ಡರ್ ಬಂತು. ತುಂಬಾ ದಪ್ಪ ಇರೋರಿಗಾದ್ರೆ ಈ ತರ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಸ್ಲೀವ್ಸ್ ಗೆ ಕಟ್ ಮಾಡ್ಕೊಂತಿದೀನಿ. ಇದು ಬರೀ 3 ಇಂಚ್ ಬಾರ್ಡರ್ ಆಗಿತ್ತು. ಬರೀ ಇಷ್ಟೇ ಬಾರ್ಡರ್ ಇಟ್ರೆ ತುಂಬಾ ಸಿಂಪಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಸ್ಟಿಚ್ ಮಾಡ್ತಿರೋದು. ಎಲ್ಲದಕ್ಕೂ ಕಟ್ ಮಾಡಿ ಉಳ್ದಿರೋ ಪೀಸ್ ಅಲ್ಲಿ ಇದನ್ನ ಮಾಡಿರೋದು. ಇಷ್ಟು ಮಾತ್ರ ಪೀಸ್ ಇತ್ತು. ಇದರಲ್ಲಿ ನಾನೀಗ ಬಾರ್ಡರ್ ಕ್ರಿಯೇಟ್ ಮಾಡ್ಬೇಕಿತ್ತು. ಫಿನಿಶ್ ಆಗೋವರೆಗೂ ನನಗೂ ಇದು ಆಗುತ್ತಾ ಇಲ್ವಾ ಅಂತ ಡೌಟ್ ಅಲ್ಲಿ ಇತ್ತು. ಒಂದಂತೂ ತಲೆಲಿತ್ತು 2 ಇಂಚ್ ಈಸ್ ಕೊಟ್ಟಿದ್ದೀನಿ, ಮೋಸ್ಟ್ಲಿ ಆಗ್ಬೋದು ಅಂತ. ಹಾಗಾಗಿ ಈ ತರ ನೀಟ್ ಆಗಿ ಕಟ್ ಮಾಡ್ಕೊಂಡೆ. 4 ಪೀಸ್ ನ ಈ ತರ ಕಟ್ ಮಾಡ್ಬಿಟ್ಟು ಫಸ್ಟ್ ಅಲೈನ್ ಮಾಡಿ ನೋಡ್ದೆ. ಸ್ಟಿಚಿಂಗ್ ಮಾಡಕ್ಕಿಂತ ಫಸ್ಟ್ ಈ ತರ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ, ಬೇಗ ಸ್ಟಿಚಿಂಗ್ ಮುಗಿಯುತ್ತೆ. ಪ್ರತಿ ಸಲನೂ ಅಷ್ಟೇ ನಾನು ಈ ತರ ನೀಟಾಗಿ ಅಲೈನ್ ಮಾಡ್ಕೊಂಡೆ ನೆಕ್ಸ್ಟ್ ಸ್ಟಿಚಿಂಗ್ ಗೆ ಹೋಗೋದು. ಕಂಪ್ಲೀಟ್ ಆಗಿ ಒಂದ್ ಚಿಕ್ಕ ಪೀಸ್ ಇಂದನು ಫಸ್ಟೇ ಕಟ್ ಮಾಡ್ಕೋಬೇಕು. ಈ ತರ ಅಲೈನ್ ಮಾಡ್ಕೊಳೋದ್ರಿಂದ ಮಿಸ್ ಆಗಲ್ಲ ಸ್ಟಿಚಿಂಗ್. ಬ್ಯಾಕ್ ಈ ತರ ಸ್ಟಿಚ್ ಆಗಿತ್ತು, ಇದಕ್ ಮ್ಯಾಚ್ ಮಾಡ್ಕೊಂಡೆ ಸ್ಲೀವ್ ನ ಈ ತರ ಸ್ಟಿಚ್ ಮಾಡ್ಕೊಂಡೆ. ಸೈಡ್ ಅಲ್ಲಿ ಗ್ಯಾಪ್ ಉಳಿದಿದ್ರು 2 ಇಂಚ್ ಈಸ್ ಇದ್ರಿಂದ ಸರಿ ಹೋಯ್ತು. ಹೇಗಿದೆ ಫೈನಲ್ ಲುಕ್ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ. ಬಾಯ್.